ತಮ್ಮ ಭಯಾನಕ ನೋಟದಿಂದಲೇ ಹೆಂಗಳೇರನ್ನ ಬೆಚ್ಚಿ ಬೀಳಿಸಿದ ಮಹಾಪ್ರಚಂಡ. ಖಳನಾಯಕನ ಪಾತ್ರಕ್ಕೆ ಒಂದು ಸ್ಟಾರ್ಡಮ್ಮನ್ನು, ಸ್ಟಾರ್ಗಿರಿಯನ್ನು ತಂದುಕೊಟ್ಟಂತಹ ನಟ ಭಯಂಕರ. ಆತ ಪರಮ ಕ್ರೂರಿ. ಹೀರೋಗಳಿಗಷ್ಟೇ ಅಲ್ಲ, ಪ್ರೇಕ್ಷಕರ ಪಾಲಿಗೂ ಕೂಡ ಬದ್ಧವೈರಿ. ಕಳೆದ 90 ವರ್ಷಗಳಲ್ಲಿ ಅದೆಷ್ಟೋ ಖಳನಾಯಕರನ್ನು ಕನ್ನಡ ಬೆಳ್ಳಿ ತೆರೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ವಜ್ರಮುನಿಯವರಷ್ಟು ನೇಮು ಫೇಮನ್ನು ಸಂಪಾದಿಸಿದವರು ಮತ್ತೊಬ್ಬರು ಇಲ್ಲವೇ ಇಲ್ಲ. ಚಿತ್ರರಂಗದಲ್ಲಿ ಹೆಸರು, ಹಣ, ಕೀರ್ತಿ ಎಲ್ಲಾನು ಸಂಪಾದಿಸಿದಂತಹ ವಜ್ರಮುನಿ ಅದೇ ಸಿನಿರಂಗದಿಂದ ವಂಚನೆಗೆ ಒಳಗಾಗಿ ಬಿಟ್ರ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಬಹುತೇಕ ಚಿತ್ರಗಳಲ್ಲಿ ವಜ್ರಮುನಿಯವರು ಪಾತ್ರ ಮಾಡ್ತಿದ್ರು. ವಿಲನ್ ಎಷ್ಟು ಪವರ್ಫುಲ್ ಇರ್ತಾನೋ ಹೀರೋ ಕೂಡ ಅಷ್ಟೇ ಪವರ್ಫುಲ್ ಆಗ್ತಾನೆ. ವಜ್ರಮುನಿ ಅಂದ್ರೇ ಅವರಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು. ಮನೆ ಮುರುಕ, ಅನಾಚಾರಿ, ಅತ್ಯಾಚಾರಿ, ಮಹಾಕ್ರೂರಿ, ಹೀಗೆ ನೆಗೆಟಿವ್ ಬ್ರ್ಯಾಂಡ್. ಚಿತ್ರರಂಗದಲ್ಲಿ ದಶಕಗಳ ಕಾಲ ಮೆರೆದ ಈ ಪ್ರಚಂಡ ರಾವಣ ಕೊನೆಯ ದಿನಗಳಲ್ಲಿ ಪಟ್ಟ ಪಾಡು ವೇದನೆ ಇದೆಯಲ್ಲ, ಬಹುಶಃ ಅದು ಯಾವ ಶತ್ರುಗಳಿಗೂ ಬೇಡ ಅಂತ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಚಿತ್ರರಂಗವೂ ಇರಲಿಲ್ಲ. ನಟರಾಗಿ ಹೆಸರು ಗಳಿಸಿದ್ದ ವಜ್ರಮುನಿ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಬಹುಶಃ ಅವರ ಬದುಕಿನಲ್ಲಿ ತೆಗೆದುಕೊಂಡಂತಹ ಅತಿ ಕೆಟ್ಟ ನಿರ್ಧಾರ ಅದೇ ಅಂತ ಅನಿಸುತ್ತೆ. ಕನ್ನಡ ಕಲಾ ಸೇವೆ ಮಾಡಿದ ನನಗೆ ಉದ್ಯಮ ಕೊಟ್ಟ ಉಡುಗೊರೆ ಇದು ಅಂತ ವಜ್ರಮುನಿಯವರೇ ಹೇಳ್ಕೋತಾರೆ. ರಾಜಕೀಯ ರಂಗದಲ್ಲಿ ಸೋಲಿನ ಹತಾಶೆ, ಸಿನಿಮಾ ನಿರ್ಮಾಣದಲ್ಲೂ ಕೂಡ ಸೋಲು, ಗಾಂಧಿನಗರದವರಿಂದ ವಂಚನೆ,